ಇನ್ನು ಕರ್ನಾಟಕ ಬಂದ್ ಬಗ್ಗೆ CM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನ್ನಡ ಪರ ಸಂಘಟನೆ ಹೋರಾಟಗಾರರು ಭೇಟಿಯಾಗಿದ್ದರು, ನಮ್ಮ ಜೊತೆ ಮಾತಾಡಿದ್ದಾರೆ. ಕರ್ನಾಟಕ ಬಂದನ್ನು ನಾವು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ರಾಜ್ಯದ ಹಿತಕ್ಕೆ ನಮಗೆ ಮನವಿ ಸಲ್ಲಿಸಿದ್ದಾರೆ, ನಾನು ಪರಿಶೀಲನೆ ಮಾಡ್ತೀನಿ, ಜೊತೆಗೆ ಅಂದರೆ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀನಿ ಅಂತಾರೆ DK ಶಿವಕುಮಾರ್. ಸೊ ಈಗ ತಾನೇ ನನಗೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ, ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು ರಾಜ್ಯದ ಹಿತಕ್ಕೆ. ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ಸು ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಬೆಳಗಿಂದ ಆಗ್ತಿರುವಂಥ ಡೆವಲಪ್ಮೆಂಟ್ಗಳು, ತಾವು ಕೂಡ ನಿರಂತರವಾಗಿ ಲೈವ್ ಕೊಡ್ತಾ ಇದ್ದೀರಿ. ಅಂದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಪಂದನೆ ಇದೆ ಅಂತ. ಈ ಕರ್ನಾಟಕ ಬಂದ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ದು ಕೂಡ ಬೆಂಬಲ ಇಲ್ಲ. ಸಂಘಟನೆಗಳಲ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ಒಡಕಿತ್ತು. ಅವರು ಕೆಲವರು ತಿಳಿ ಹೇಳಿದರು, ಇಲ್ಲ ಈ ರೀತಿಯೆಲ್ಲ ಮಾಡಬೇಡಿ ಅಂತ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕೆಲ ನಾಯಕರುಗಳು ಹೋಗಿ ವಾಟಾಳ್ ನಾಗರಾಜ್ ಅವರ ಜೊತೆಗಿದ್ದಂಥ ನಾಯಕರುಗಳೇ ಅವ್ರು ಹೋಗಿ CM ಅವ್ರನ್ನೂ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ನಾವು ಬಂದನ್ನು ವಾಪಸ್ ತಗೊಂಡಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಓವರಾಲ್ ಏನಿದೆ ವಿವರ? ರಂಗನಾಥ್, ಈಗಾಗಲೇ ಕೂಡ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಆದರೆ ವಾಟಾಳ್ ನಾಗರಾಜ್ ಅವರು ಅಂದುಕೊಂಡಂತೆ ಈ ಒಂದು ಬಂದು ಯಶಸ್ವಿ ಆಗಲಿಲ್ಲ. ಇಲ್ಲ, ಅವರು ಒಂದಷ್ಟು ರೆಸ್ಪಾನ್ಸ್ ಕೂಡ ಸರಿಯಾದಂತಹ ರೀತಿಯಲ್ಲಿ ಸಿಗಲಿಲ್ಲ ಅನ್ನೋಂತಂದರೆ, ವಾಟಾಳ್ ನಾಗರಾಜ್ ಅವರು ಈ ಹಿಂದೆ ಬಂದ್ಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಇದ್ದಂತಹ ವಾತಾವರಣವೇ ಬೇರೆ, ಈಗ ರಾಜ್ಯದಲ್ಲಿ ಇರುವಂತಹ ವಾತಾವರಣವೇ ಬೇರೆ. ಕಾರಣ ಏನಂತ ಹೇಳಿದ್ರೆ, ಈ ಹಿಂದೆ ಒಂದಷ್ಟು ಮಳೆ ಆಗಿರಲಿಲ್ಲ, ಡ್ಯಾಮ್ಗಳು ತುಂಬಿರಲಿಲ್ಲ. ಆ ಕಾರಣಕ್ಕಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಈಗ ಏನು ತಮಿಳುನಾಡು ಕೇಳಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ಕೂಡ ತಮಿಳುನಾಡಿಗೆ ನೀರು ಹರಿದು ಹೋಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಒಂದಷ್ಟು ಬಂದಿನ ದಿನಾಂಕವನ್ನು ಮುಂದೂಡಿ ಈಗ ಬಂದ್ ಬೇಡ ಅನ್ನುವಂಥ ಮಾತುಗಳನ್ನು ವಾಟಾಳ್ ನಾಗರಾಜ್ ಅವರ ಹತ್ರ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ವಾಟಾಳ್ ನಾಗರಾಜ್ ಅವರು ಒಂದೇ ಪಟ್ಟಿದ್ದು ಇಲ್ಲ, KRS ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಒಂದು ಬೇಡಿಕೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ಗೆ ಮುಂದಾಗ್ತೀವಿ ಅಂತೇಳಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಆದರೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಹೋರಾಟಗಾರರು ಕೂಡ ನಾವು ಬಂದಿನಿಂದ ವಾಪಸ್ ಬಂದಿದ್ದೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ತಾವು ಕೂಡ ಹೇಳಿದಂತೆ ಇವತ್ತು ಅಂದರೆ ಯಾರ್ಯಾರು ಬಂದ್ಗೆ ಕರೆ ಕೊಟ್ಟಿದ್ರು ಅವರೆಲ್ಲರೂ ಕೂಡ CM ಅನ್ನ ಭೇಟಿಯಾಗಿ ನಾವು ಬಂದನ್ನು ವಾಪಸ್ ಪಡೆದಿದ್ದೀವಿ ಅನ್ನೋಂಥ ಮಾತುಗಳನ್ನು ಕೂಡ ಹೇಳಿದ್ದು. ಅವರು ಒಂದಷ್ಟು ಹಕ್ಕೊತ್ತಾಯಗಳನ್ನು ಕೂಡ, ಒಂದಷ್ಟು ಅಂದರೆ ಮೇಕೆದಾಟು ವಿಚಾರ ಇರ್ಬೋದು, ಕಳಸಾ ಬಂಡೂರು ಇರ್ಬೋದು, ಈ ಥರ ಒಂದು 8 ಹಕ್ಕೊತ್ತಾಯಗಳನ್ನು ಈಗಾಗಲೇ CM ಬಳಿ ಮಾಡಿರುವಂಥದ್ದು. CM ಕೂಡ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಕೂಡ ಹೋರಾಟಗಾರರು ಹೇಳ್ತಾ ಇರುವಂಥದ್ದು. ಒಂದು. ಎರಡನೇದು, ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಇರ್ಬೋದು, ಬೇರೆ ಬೇರೆ ಹೋರಾಟಗಾರರು ಕೂಡ ಈ ಒಂದು ಬಂದ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಅನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಎಲ್ಲವೂ ಕೂಡ ಸಾಮಾನ್ಯವಾಗಿತ್ತು, ಬಂದು ಕೂಡ ಇತ್ತು ಅನ್ನುವಂಥದ್ದು ಒಂದು. ಎರಡನೇದು, ವಾಟಾಳ್ ನಾಗರಾಜ್ ಅವರು ಮನೆಯಲ್ಲೇ ಮೌನ ಪ್ರತಿಭಟನೆಗೆ ಮುಂದಾಗಿದ್ರು. ಆದರೆ ಸ್ಥಳಕ್ಕೆ ಬಂದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೀಲಿಕ್ಕೆ ಮುಂದಾದರು. ವಾಟಾಳ್ ನಾಗರಾಜ್ ಅವರು ನನ್ನ ಮನೆಯಲ್ಲೇ ಇರ್ತೀನಿ, ನನ್ನ ಮನೆಯಲ್ಲೇ ಪ್ರತಿಭಟನೆಯನ್ನು ಮುಂದುವರಿಸ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ವಶಕ್ಕೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಪೊಲೀಸರು ಕೂಡ ಅವರ ಬಾಯಿಗೆ ಹಾಕಿದ್ದಂತಹ ಟೇಪನ್ನು ಕಿತ್ತು ಬಿಸಾಕಲಿಕ್ಕೆ ಮುಂದಾದರು. ಈ ವೇಳೆ ಪೊಲೀಸರ ವಿರುದ್ಧವಾಗಿ ವಾಟಾಳ್ ನಾಗರಾಜ್ ಅವರು ಕೂಡ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಒಂದು. ಎರಡನೇದು, ಹೊರಭಾಗದಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ನಾನು ಇಲ್ಲೇ ಇದ್ದು ಮಾಧ್ಯಮದವ್ರ ಜೊತೆಲಿ ಒಂದಷ್ಟು ಮಾತಾಡಿಕೊಂಡು ನನ್ನ ಹೇಳಿಕೆಗಳನ್ನು ಕೊಟ್ಟು ಬರ್ತೀನಿ ಅಂತ ಪೊಲೀಸರು ಅದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಈ ವಿಚಾರಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ವಶಕ್ಕೆ ಪಡೆದಂತಹ ಪೊಲೀಸರು ಹೆಗಡೆ ನಗರದ ಬಳಿ ಇರುವಂತಹ ನಾರ್ತ್ CR ಗ್ರೌಂಡ್ಗೆ ಈಗಾಗಲೇ ಕೂಡ ಕರೆದುಕೊಂಡು ಬಂದಿರುವಂಥದ್ದು. ಸಂಜೆವರೆಗೂ ಕೂಡ ಅವರನ್ನು ಇಲ್ಲೇ ಇಟ್ಕೊಂಡು ಸಂಜೆ ನಂತರದಲ್ಲಿ ಅವರನ್ನ ಬಿಡುಗಡೆ ಮಾಡ್ತಾರೆ ಅನ್ನೋಂಥ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುತ್ತೆ. ವಾಟಾಳ್ ನಾಗರಾಜ್ ಅವರ ಒಂದೇ ಪಟ್ಟಿದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಬಂದ್ ಮಾಡ್ತೀವಿ, ಎಲ್ಲರೂ ಕೂಡ ರೆಸ್ಪಾನ್ಸ್ ಅನ್ನು ಕೊಡ್ತಾರೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಬಂದ್ ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಎಲ್ಲ ಹೋರಾಟಗಾರರು ಕೂಡ ಬಂದ್ ಬೇಡ, ಬಂದು ಮುಂದೂಡಿ ಅನ್ನುವಂಥ ಒಂದು ಮನವಿ ಮಾಡಿದ್ರಿಂದ ಇವತ್ತಿನ ಬಂದ್ ಒಂದಷ್ಟು ಮಟ್ಟಿಗೆ ವಾಟಾಳ್ ನಾಗರಾಜ್ ಅವರು ಅಂದುಕೊಂಡಂತೆ ಬಂದು ಪ್ರಮಾಣ ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿಲ್ಲ ಅಂತಲೇ ಹೇಳ್ಬೋದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.